Hey all, welcome back to another mini vlog of day 90. ಇವತ್ತು ಥರ್ಸ್ಡೇ ಆ್ಯಂಡ್ ಟೈಮ್ ಈಸ್ ಅರೌಂಡ್ 11:30 ಈಗ ನಾನು ಹೊರಟಿರೋದು ಆಚೆ ಕಡೆ ಸ್ವಲ್ಪ ನನ್ನ ಪರ್ಸ್ನಲ್ ಏನೋ ಕೆಲಸ ಇತ್ತು ಅಂದ್ಬಿಟ್ಟು ಅದನ್ನ ಕಂಪ್ಲೀಟ್ ಆದಮೇಲೆ ನಿಮಗೆ ರಿವೀಲ್ ಮಾಡ್ತೀನಿ ಏನು ಅಂತ. ಅದು ಕೆಲಸ ಮುಗಿಸ್ಕೊಂಡು ನಾನು ನೇಲ್ಸ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಸೆಲ್ಫ್ ಟೈಮ್ ತಗೊಳ್ಳೋಣ ಅಂತ ಬಂದಿದ್ದೀನಿ ಇಲ್ಲಿ. ಐ ಮೀನ್ ಟು ಸೇ ಏನೋ ಪ್ಯಾಂಪರಿಂಗ್ ಮಾಡೋಣ ಅಂತ. ಯೂಶಲಿ ನನ್ನ ನೇಲ್ಸ್ನೇ ನಾನು ಗ್ರೋ ಮಾಡ್ತಾ ಇರ್ತೀನಿ, ಬಟ್ ಫಾರ್ ದ ಫಸ್ಟ್ ಟೈಮ್ ನನಗೆ ಯಾಕೋ ಮಾಡಿಸ್ಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಬಂದಿದ್ದೆ. ದಟ್ ಈಸ್ ಓಕೆ, ಬಟ್ ದಿಸ್ ಇಸ್ ದ ಜೆಲ್ ನೇಲ್ ಪಾಲಿಶ್. Can it be done on my nails? ನಿಮ್ಮೆಲ್ಲರಿಗೂ ಈ ಬ್ಯಾಕ್ಗ್ರೌಂಡ್ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ಎಲ್ಲಿಗೆ ಬಂದಿದ್ದೀನಿ ಅಂತ. ಎಸ್, ಧನುಶ್ರೀ ಅವರ ಫೋಮೋ ನೇಲ್ಸ್ ಆ್ಯಂಡ್ ಲ್ಯಾಶಸ್ ಹತ್ರ ಬಂದಿದ್ದೀನಿ ನಾನು. ಶೀ ಈಸ್ ಮೈ ಫ್ರೆಂಡ್, ಅಂದರೆ ಲೈಕ್ ಅವ್ರು ನನ್ನ ಕ್ಲೈಂಟು. ನನ್ನ ಹತ್ರ ಬರ್ತಾ ಇರ್ತಾರೆ ಯಾವಾಗಾದರೂ ಮೇಕ್ ಓವರ್ಸ್ ಬೇಕು ಅಂದಾಗ. ಸೊ ಹೇಳ್ತಾಯಿದ್ರು ಈ ಥರ ಇದೆ, ಬನ್ನಿ ವಿಸಿಟ್ ಮಾಡಿ ಅಂತ. ಇವತ್ತು ನಾನು ಟೈಮ್ ಮಾಡಿಕೊಂಡು ಇಲ್ಲಿಗೆ ವಿಸಿಟ್ ಮಾಡಿದ್ದೀನಿ. ಐ ಆಮ್ ಲಿಟ್ರಲಿ ಕನ್ಫ್ಯೂಸ್ಡ್. ಇಲ್ಲಿ ಎಷ್ಟು ಥರ ಇದೆ, ವೆರೈಟೀಸು, ಬಟ್ ನಾನು ಈ ಥರ ಎಲ್ಲ ಯಾವತ್ತೂ ಮಾಡಿಸಿಲ್ಲ. ಸರಿ ನೋಡೋಣ ಅಂತ ಅಂದ್ಬಿಟ್ಟು ತುಂಬ ಬೇಸಿಕ್ಕಾಗಿ ಮಾಡಿಸ್ಕೊಂಡಿದ್ದೀನಿ ಅಷ್ಟೇ. ಸೆಲ್ಫ್ ಕೇರ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೆಲ್ಫ್ ಕೇರ್ ಅಂತಂದರೆ ಸಿಂಪಲಾಗಿ ಹೇಳಬೇಕು ಅಂತಂದರೆ ನಮ್ಮ ಬಗ್ಗೆ ನಾವು ಕಾಳಜಿ ವಹಿಸೋದು. ಲೈಕ್ ಹಿಂಗೆ ಮಾಡೋದ್ರಿಂದ ನಮ್ಮ ಮೆಂಟ್ಲಿ, ಫಿಸಿಕಲಿ, ಎಮೋಷ್ನಲಿ ಕೂಡ ನಾವು ಸ್ಟ್ರಾಂಗ್ ಆಗ್ತೀವಿ. ಫಿಸಿಕಲ್ ಕೇರ್ ಅಂದರೆ ಒಂದು 7ರಿಂದ 8 ಗಂಟೆ ಚೆನ್ನಾಗಿ ನಿದ್ದೆ ಮಾಡೋದು, ಒಂದು 3ರಿಂದ 4 ಲೀಟ್ರಷ್ಟು ನೀರನ್ನ ಕುಡಿಯೋದು, ಹೆಲ್ತಿ ಫುಡ್ ತಿನ್ನೋದು, ಹಾಗೆ ಸ್ವಲ್ಪ ಎಕ್ಸಸೈಸ್ನ ಮಾಡೋದು. ಮೆಂಟಲ್ ಆ್ಯಂಡ್ ಎಮೋಷ್ನಲ್ ಕೇರ್ ಅಂದರೆ ಜರ್ನಲಿಂಗ್ ಮಾಡೋದು, ತುಂಬ ಕ್ಲೋಸ್ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು, ಅಥವಾ ಮೆಡಿಟೇಷನ್ ಆಗಿರ್ಬೋದು, ಆ್ಯಂಡ್ ರಿಲ್ಯಾಕ್ಸ್ ಆ್ಯಂಡ್ ಎಂಜಾಯ್ ಮಾಡೋದು. ಲೈಕ್ ಇವಾಗ ನಿಮ್ಗೆ ಇಷ್ಟ ಆಗಿರೋಂತಹ ಯಾವ್ದಾದ್ರು ಕೆಲಸ ಮಾಡೋದು, ಶಾಪಿಂಗ್ ಆಗಿರ್ಬೋದು, ಮ್ಯೂಸಿಕ್ ಕೇಳೋದಾಗಿರ್ಬೋದು, ಇಲ್ಲ ಜಸ್ಟ್ ರೆಸ್ಟ್ ಮಾಡೋದು ಕೂಡ ಆಗಿರ್ಬೋದು. ನೇಚರ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸಮ್ಟೈಮ್ಸ್ ಫೋನ್ನ ಕೂಡ ಆಫ್ ಮಾಡೋದು. ಸೆಲ್ಫ್ ಕೇರ್ ಅನ್ನೋದು ಇಟ್ಸ್ ನಾಟ್ ಸೆಲ್ಫಿಶ್, ಬಟ್ ಇಟ್ಸ್ ನೆಸಸರಿ. ನಾವು ಎಷ್ಟೇ ಬ್ಯುಸಿ ಸ್ಕೆಡ್ಯೂಲ್ನಲ್ಲಿದ್ದರೂ ನಮ್ಮ ಸ್ಮಾಲ್ ಹ್ಯಾಬಿಟ್ಸು ನಮ್ಮ ಲೈಫ್ನ ಬ್ಯಾಲೆನ್ಸ್ ಮಾಡುತ್ತೆ ಅಂದರೆ ತಪ್ಪಾಗಲ್ಲ. ಆ್ಯಂಡ್ ಆಲ್ಸೋ ಟು ಟೇಕ್ ಬ್ರೇಕ್ ವಿತೌಟ್ ಎನಿ ಗಿಲ್ಟ್. ಆ್ಯಂಡ್ ಇಲ್ಲಿ ಧನುಶ್ರೀ ಅವ್ರ ತಂದೆ ಕೂಡ ಇದ್ರು ನಾನು ಹೋದಾಗ. No, it's okay. It's okay. No. You have done a great job. Thank you so much. Okay, bye. ಸೊ ನಾನು ಹೇಗೆ ಸೆಲ್ಫ್ ಕೇರ್ ಮಾಡ್ತೀನಿ ಅಂತ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವತ್ತಿನ ಬೋಧನೆ ಇಷ್ಟೇ. ಐ ಮೀನ್ ಟು ಸೇ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ರೀತಿ ಕಂಟೆಂಟ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.